ದಿಲ್ಲಿನಲ್ಲಿ ಕೊಟ್ಟಿದ್ದಾರಾ, ಪಂಜಾಬ್ನಲ್ಲಿ ಕೊಟ್ಟಿದ್ದಾರಾ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದ್ದಾರಾ, ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರಾ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರಾ, ಕೇರಳದಲ್ಲಿ ಕೊಟ್ಟಿದ್ದಾರಾ? ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ. ಈ ಊರಿನ ಎಲ್ಲ ಜನರು ಕೂಡ ಸೇರ್ಕೊಂಡು, ಹೊರಗಡೆಯವರೆಲ್ಲ ಸೇರ್ಕೊಂಡು ಶ್ರೀರಾಮಚಂದ್ರನ, ಸೀತಾದೇವಿಯ, ಲಕ್ಷ್ಮಣ ಮತ್ತೆ ಆಂಜನೇಯ ಪ್ರತಿಮೆಗಳಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನ ಇವತ್ತು ಇಲ್ಲಿ ಕಟ್ಟಿ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ಆಂಜನೇಯನ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ. ನನಗೆ ಈ ಊರಿನವರು ರಾಜಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರು ಮತ್ತು ಬೈಕು ಸುರೇಶ್ ಅವರನ್ನು ಕೂಡ ಒಳ್ಳೆ ಇಲ್ಲಿನ ಶಾಸಕರು ಅರವಿಂದ್ ಲಿಂಬಾವಳಿ ಅವರೆಲ್ಲರೂ ಕೂಡ ಕರೆದಿದ್ದರು. ಹಾಗಾಗಿ ಉದ್ಘಾಟನೆ ಮಾಡಲಿಕ್ಕೆ ಶ್ರೀರಾಮ ಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ. ಈ ಊರಿನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ. ಈಗ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರ ದೇವಸ್ಥಾನ. ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ, ಇದು ರಾಜಕೀಯ ರಹಿತವಾಗಿ. ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ. ಒಂದು ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ, ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದಿದೆ, ಬೇರೆ ಕಡೆ ಪೂಜೆ ಮಾಡೋದು ಒಂದಿದೆ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾವೆ. ಶ್ರೀರಾಮಚಂದ್ರ ರಾಮಾಯಣದಲ್ಲೂ ಒಬ್ಬರೇ ಶ್ರೀರಾಮಚಂದ್ರ, ಒಬ್ಬರೇ ಲಕ್ಷ್ಮಣ, ಒಬ್ಬರೇ ಸೀತಾದೇವಿ, ಒಬ್ಬರೇ ಆಂಜನೇಯ. ಆಯ್ತಾ? ಇವೆಲ್ಲರನ್ನೂ ಮಾಡಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ನಾವು ಯಾಕೆ ಹೋಗಿಲ್ಲ ಅಂತಂದ್ರೆ ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರ್ದು. ಶ್ರೀರಾಮಚಂದ್ರ ಎಲ್ಲರ ದೇವರು, ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಇದು ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ. ನಾವು ಶ್ರೀರಾಮಚಂದ್ರನ ಹೋಗ್ತಾರೆ. ಅದ್ರ ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ, ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ. ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ, ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಸರ್, ಹಾಗೆ ಬಿಜೆಪಿ ಅವರು ಇವತ್ತು ನೀವು ರಜಾ ಕೊಡದಿರುತ್ತೆ ಆಕ್ಷೇಪಣೆ ವ್ಯಕ್ತಪಡಿಸಿ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರನೇ ಅರ್ಧ ದಿನ ಹೇಳಪ್ಪ ಇಲ್ಲಿ ತಮ್ಮ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ದಿಲ್ಲಿನಲ್ಲಿ ಕೊಟ್ಟಿದ್ದಾರಾ, ಪಂಜಾಬ್ನಲ್ಲಿ ಕೊಟ್ಟಿದ್ದಾರಾ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದ್ದಾರಾ, ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರಾ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರಾ, ಕೇರಳದಲ್ಲಿ ಕೊಟ್ಟಿದ್ದಾರಾ? ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ. ಮತ್ತೆ ಅಯೋಧ್ಯೆಯಲ್ಲಿ ಇದು ನಡೀತಾ ಇರೋದು, ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು.
ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ, ಸೀತಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಲಕ್ಷ್ಮಣನ ಪ್ರತಿಷ್ಠಾಪನೆ ಆಗ್ತಾ ಇದೆ, ಆಂಜನೇಯನ ಪ್ರತಿಮೆ. ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ. ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನ. ನಾವು ಶ್ರೀರಾಮನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಲಕ್ಷ್ಮಣನ್ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲಿ ಹೋದವ್ರು ಯಾರ್ಯಾರು? ಸೀತಾ ಲಕ್ಷ್ಮಿಯನ್ನು. ಮತ್ತೆ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ. ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜಾರಾಮ್ ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರ ಹೇಳ್ತಿದ್ರು? ಏ ರಾಮ್. ಸಾಯುವಾಗಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ಬಿಜೆಪಿ ರಾಮನ್ ಪೂಜಿಸಲ್ಲ. ಎಲ್ಲ ರಾಮನ ಭಕ್ತರೇ ನಾವು, ರಾಮನ ಭಕ್ತರೇ. ಅದೇ ಬಿಜೆಪಿ ಹೇಳ್ತಾರಲ್ಲ, ಬಿಜೆಪಿ ಹೇಳ್ತಾರಲ್ಲ ಆ ರಾಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರಲ್ಲ, ರಾಮಾಯಣದ ಲಕ್ಷ್ಮಣ ಇದ್ದಾರಲ್ಲ, ರಾಮಾಯಣ ಸೀತೆ ಅವರೆಲ್ಲ ಅಯೋಧ್ಯೆಗೆ ಯಾವಾಗ ಹೋಗ್ತೀರಾ ಸರ್? ನಾವು ಆಮೇಲೆ ನೋಡೋಣ. ಸರಿ ಸರ್. PSI ವೀರಪ್ಪನವರ ಜಸ್ಟಿಸ್ ವೀರಪ್ಪನವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದು. ಅವರು ತನಿಖೆ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.